ನನ್ನ ಮುದ್ದು ತಾರೆ ಗುತ್ತು ಹಂಗ್ ತೋರಿಸ್ತಾರ ಗುರು, ಗುತ್ತ ತೋರಿಸ್ತೀನಿ ಅಂತ. ಅಲ್ಲ ಗಾಡಿ ನೀನ್ ಕಾಪಾಡೋರ್ ಗೊತ್ತಿಲ್ಲ, ನಿಮ್ ಕಷ್ಟ ಏನಂತ ಕೇಳೋರ್ ಗೊತ್ತಿಲ್ಲ. ಆಕ್ಸರ್ಟ್ ಹಾಕಿದ್ನಲ್ಲ, ಅವ್ರ ಹೆಸರೇನು ಹೇಳಿ ಅಂತ. ಅಪ್ಪ ಜನಗೆ ಅಪ್ಪ ಜನ ಇಲ್ಲ ಚಿಕ್ಕಪ್ಪ ಮಗಳು. ಇವಾಗ ನಾನು ನನ್ನ ಮಿಸ್ಸಸ್ ಒಂದು ಮೂವಿಗೆ ಹೋಯ್ತಾವಿ. ನಮ್ ಗಾಡಿ ಕೀನೇ ಹಾಳೋಗ್ಬಿಟ್ಟದೆ. ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ. ನಿನ್ ಫಂಕ್ಷನ್ ಆಯ್ತಾ? ಎಂತ ಫಂಕ್ಷನ್ ಐತೆ ನಿಂದು? ಗೈಸ್ ನಮ್ ಜ್ಞಾನವೇ ನೋಡಿ ಬೆಳಗ್ಗೆ ಬತ್ತಿದಂಗೆ ಒಂದು ಒಳ್ಳೆ ಸಾಕುಡ್ಲು ನಲಿತಾವಳೆ ಸೀರೆ ಉಟ್ಕೊಂಡು. ಏನೇ ಒಳ್ಳೆ ಹುಚ್ಚಿ ಇದ್ದಂಗೆ ಇದೆಯಲ್ಲೇ ಸೀರೆ ಉಟ್ಕೊಂಡು ನಾಗವಲ್ಲಿ ತಂಗಿ ಹಂಗೆ. ಏನಮ್ಮ ನಿಂದು ಜ್ಞಾನವೇ? ನಮ್ಮ ಅಮ್ಮಂಗ್ ಬಯ್ಯ ಹೊಸಿ ಬರೀ ಅಂತ ಗೀಸ್ ಅಲ್ಲಿ ನೋಡಿ ಹೆಂಗ್ ನಡ್ಕೋಯ್ತವಳೆ ಅಂತ ಕಳ್ಳ ಅನ್ಸಂತಿ. ಜುಟ್ಟೇನಿದು ಜುಟ್ಟು ಏನ್ ನಿಂದು? ಸುಮ್ನೆ ನಂತರ ಉಗಿಸ್ಕೋಬೇಡ, ಸುಮ್ನೆ ಇರ್ಬೇಕು. ನೋಡು ಸುಮ್ನೆ ಸೀರೆ ಭಾರಿ ಸಣ್ಣದಾಗೋಯ್ತಲ್ವಾ? ಸೀರೆ ಅವಳಿಗೆ ಇದು. ಅಯ್ಯೋ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತು ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಕ್ಕನು ತೊಳ್ದಿಲ್ಲ ಗೈಸ್. ಇಲ್ಲಿ ನೋಡಿ, ಇದೇ ನಮ್ ಬೀನ್ಸ್ ಇವಲ್ಲ. ಇವಾಗ ಬೀನ್ಸು 30 ರೂಪಾಯಿ 40 ರೂಪಾಯಿ ಅದ ಅಷ್ಟೇ. ನಾವು ಕುಯ್ತಿದಾಗ್ಲಿ ಕಮ್ಮಿ ಆಗ್ಬಿಟ್ಟದೆ ರೇಟು. ಈ ಕಡೆ ಬೀನೀಸ್ ಕುಯ್ತಾವೆ, ನಮ್ ದೊಡಿಯ ಒತ್ಕೋತವನೆ ಗೈಸ್. ಇವಳು ಅವಳಲ್ಲ ನಮ್ ಜ್ಞಾನವಿ, ಯಾವ ಫಂಕ್ಷನ್ ಇಲ್ಲ ಎಂತದ್ದು ಇಲ್ಲ. ಅವಳು ಫ್ರೆಂಡ್ ಯಾರು ಹಾಕೊಂಡಿದ್ರಂತೆ, ಅದಕ್ಕೆ ಹಾಕ್ಸ್ಕೊಂಡಿದ್ರಂತೆ. ಗುರು ಏನ್ ಗುರು ನಿಮ್ಮ ಮೊಮ್ಮಗಳು ಮಿಂಚ್ತವಳೆಲ್ಲ ಗುರು. ಗುತ್ತು ಹಂಗ್ ತೋರಿಸ್ತಾರ ಗುರು, ಗುತ್ತ ತೋರಿಸ್ತೀನಿ ಅಂತ. 8845 ಗುರು. ಏನ್ ಗುರು ತಿಂಡಿ? ಏನ್ ಗುರು ನೀವು ಬಾದಾಮಿ ಬಾದಾಮಿ ಅಮ್ಮ ಇಲ್ಲಿ ತಿರ್ಗೋ. ಯಾರಲ್ಲಿ ಇವಳು ಹಿಂಗವಳೆ ದೆವ್ವ ಇದ್ದಂಗೆ. ಸಡ್ರೆ 1/2 ಲೀಟರ್ ಪೆಟ್ರೋಲ್ ಗೈಸ್. ಈ ಪೆಟ್ರೋಲ್ ವಿಜಿಗೆ ಅವ್ನ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತಂತೆ ಗೈಸ್. ಅಲ್ಲಿ ದೂರದಲ್ಲಿ ನನ್ ಮಿಸ್ಸಸ್ ನಿಂತಿ ಬಂದ್ಲು ಅಲ್ಲ ಉಚ್ಕಿ ಚೌಕ ಉಡ್ಸ್ಕೊ ಬರತ್ತಾನೆ. ಟ್ರೈ ಮಾಡ್ದಿ, ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ನಿಂಗೆ ಫೋನ್ ಮಾಡ್ದೆ. ಹೊಸಿ ಕುಡ್ಕಲ್ಲ ನೀನಸಿ ಕುಡ್ಕ್ ಸತ್ತೋದ್ರೆ ನಾನು ಮಗನೇ ಆಗಲ್ಲ. ನೀನು ಡಿಕ್ಕಿ ಪಕ್ಕಿ ಎಲ್ಲ ತೋರ್ಸ್ಬೇಡ, ಇರೋ ಎಲ್ಲ ಜನಗಳು ನೋಡ್ಕೊಬಿಡ್ತಾರ. ಏನ ನನ್ ಡಿಕ್ಕಿಯ ಪೆಟ್ರೋಲ್ಲೇ ಕರೆಕ್ಟ್ ಆಗಿ ಹಾಕಲ್ಲ, ಇನ್ನೇಲ್ಲ ಹಾಕ್ತೀಯ ನೀನು ಕರೆಕ್ಟ್ ಆಗಿ. ಗೈಸ್ ನಮ್ಮ ಮಾವ ಬಂದ್ರು. ಮಾವ ಏನ್ ಮಾವ ನಿನ್ ಮಗಳದು ಪೆಟ್ರೋಲ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತಲ್ಲ ಮಾವ? ನೋಡ್ಕೊತಾನೆ ಅದಕ್ಕೆ ಬಂದಿದ್ದು. ಎಡ್ತಿಗೋಸ್ಕರ ಬರ್ದೇ ಇರೋ ಗಂಡ ಅಲ್ವಾ? ಎಲ್ಲೈತಿದ್ದೆ ನೀನು? ಓ ಅದೇನದು ನೀನು ಅಲ್ಲ ಗಾಡಿ ನೀನ್ ಅಲ್ಲ ಬೈಲಿ ಅದೆಂತ ಮಗಳನ್ನ ಎತ್ತಿದ್ಯಾ ನೀನು? ಕಿತ್ತೋದವಳು 2 ಗಂಡನ್ನ ಅಲ್ಲಿ ಇನ್ನೊಂದ್ ಗಂಡ ಬೇಕು ಅಂತಾಳೆ. ಎಂತ ಎಂತಿ ಮಾಡ್ಕೊಂಡ ನೀನು ಮಾಡ್ಕೊಳ್ಳುವಾಗ? ಬೇಡವಂಗಾರೆ ಅವಳು ಡೈವರ್ಸ್ ಕೊಟ್ಬಿಡು. ಕೊಟ್ಟಾಯ್ತು ಅವಳಿಗೆ. ವೆಂಕಿನ ಮದುವೆ ಆಗೋಳು ಇವಾಗ. ಕೊಟ್ಬಿಡು. ಓ ನಿನ್ನಂಗೆ ಆಡತ್ತಲ್ಲ ಮಾವ ಇದು. ಈಟಕ್ ಬಂದಿರಂಗೆ ವಿಜಿ ಅವ್ರ ಅಪ್ಪ ಜನಕ. ಗೈಸ್ ವಿಜಿಗೂ ನಂಗೆ ಒಂದು ಕಾಂಪಿಟೇಷನ್, ಯಾರ ಹೊಟ್ಟೆ ಬೆಳ್ಳಗದೆ ಅಂತ ತೋರ್ಸು. ತೋರ್ಸಿರೋ ಮದುವೆ ನಿನ್ನೊಟ್ಟೆ ತೋರ್ಸು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಗೈಸ್ ಯಾರ ಹೊಟ್ಟೆ ಬೆಳಗಿದ್ದು ಕಮೆಂಟ್ ನೋಡಿ. ನಿಂದ ಯಾವ ಹೊಟ್ಟೆ? ನಂದು ಜಿಂಬಾಡಿ ಹೊಟ್ಟೆ. ರಾಜ ಹೊಟ್ಟೆ ಡೊಳ್ಳೊಟ್ಟೆ. ಗರಿ 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 ರಾಜಲಿ. ಗೈಸ್ ವಿಜಿ ಅವ್ರ ಹೊಲಕ್ಕೆ ಇವಾಗ ಬದ್ನೇಕಾಯಿ ಮೂಟೆ ಹೊತ್ತು ಕೊಡಕ್ ಹೋಯ್ತವನಿ. ಗಲಿ ಗಲಿ ತರಿಲ್ಲ ಜಲ್ಲಿ ಬಾಹುಬಲಿ. ಸಿಕ್ಕಾಪಟ್ಟೆ ಸುಸ್ತಾಗೈತು. ಇಲ್ಲಿ ಒಬ್ಬರು ನನ್ನ ಮಗ ವರ್ಷ ತೋರಿಸ್ತಾ ದೊಡ್ಡ ಮೂಟನೆ ಹೊಸ್ಬಿಟ್ಟ. ಇವಾಗ ನಾನು ನನ್ನ ಮಿಸ್ಸಸ್ ಒಂದು ಮೂವಿಗೆ ಹೋಯ್ತಾವಿ. ರಿವೀಲ್ ಮಾಡ್ಬೇಡಿರಪ್ಪ ಮೂವಿ.
ಪ್ರೇಕ್ಷಕರೆಲ್ಲ ಗಾಸ ಆಗ್ಬಿಡ್ತಾರ ಆಮೇಲೆ. ಗೈಸ್ ಹೋದ್ಮೇಲೆ ಹೇಳ್ತೀವಿ. ಗೈಸ್ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ HD ಕೋಟೆಯಿಂದ ಬಂದವ್ರೆ, ಥ್ಯಾಂಕ್ ಯು ಬ್ರಾ. ಹಿಂಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮಿಂದ ನಾವು. ಹೇಗೇನೋ ಮಗ್ಲಿ ಅಲ್ಲಿ ನಿನ್ ಫ್ಯಾನ್ಸ್ ಬಂದು ಹಾಯ್ ಹೇಳೋ, ಅವ್ರಿಗೆ ಚಾಕ್ಲೇಟ್ ತಗೊಡ್ತಾರೆ, ಡೈರಿ ಮಿಲ್ಕ್ ತಗೊಡ್ತಾರೆ. ಬಾ ಹೇಳು. ಬರಲ್ಲ ಯಾರು ಬಂದ್ರ ಅಷ್ಟೇ ಬ್ರೋ. ಸೀರೆ ಗೀರೆ ಎಲ್ಲ ಉಟ್ಕೊಂಡು ಅಲಿತಿದ್ಲು, ಇವಾಗ ಬಿಸಾಕ್ಬಿಟ್ಟಿರೋದು. ಮ್ಯಾವಲೇ ಲೇಡಿ ನೀನ್ ಹುಡ್ಕೊಂಡ್ ಜನ ಬಂದಿ ಗಂಡ ಐಕ್ಲಂದ್ರೆ ಕಲ್ ಕಿರ್ಕ ಬಂದ್ಬಿಡ್ತೀಯ ಅಲ್ವಾ? ಕಿತ್ತೋದೊಳೆ. 5 minutes later. ಹೋಗು ಅಂತದ, ಕಾಡು ಬಾ ಅಂತದ. ಆಯ್ತಾ, ಇನ್ನೇನ್ ಸಾಕ್ಬೇಕು, ಎಲ್ಲ ಸಾಗಿ ತೀರೋಗಿರೋ ಕತೆ ನಮ್ದು. ಇನ್ನು 4 ಕಾಳಿನ ಮೇಲೆ ನಲಿತಾ ಹೋಗೋದು ಒಂದೇ ಬಾಕಿ ಉಳಿದಿರೋದು. ನೀವು ಬದುಕಿರಷ್ಟು ನಾವು ಬದುಕಕ್ಕಾಗಲ್ಲ ಕಣಮ್ಮ. ಎಷ್ಟು ವರ್ಷ ಅಮ್ಮ ನಿಮ್ಗೆ? 66. 66 ಇನ್ನು ಗಟ್ಟಿಯಾಗಿ ಇದೆಯಲ್ಲಮ್ಮ. ಇನ್ನೇನ್ ಮಾಡಪ್ಪ, ಇಂತು ಮಾಡಿಕ್ಕವ್ರಿದ್ರೆ ಉಣ್ಕೊಂಡಿರ ಇನ್ನು ಗಟ್ಟಿಯಾಗಿರೋನು. ಮಾಡಿಕ್ಕವ್ರಿಲ್ಲ, ಕಾಪಾಡೋರ್ ಗತಿಲ್ಲ, ನಿನ್ ಕಷ್ಟ ಏನಂತ ಕೇಳೋರ್ ಗತಿಲ್ಲ. ಈ ಮಟ್ಟದಲ್ಲಿ ಇವಿ ಅಷ್ಟೇ. ಅದಕ್ಕ ಊರು ಹೋಗುವಂತದ, ಕಾಡು ಬಾ ಅಂತದ. ಜಲ್ದಿ ಹೊಟ್ಟಬೇಕು ನಮ್ಮ ತೀರು. ಇನ್ನೇನ ಯಾಕನ್ನವ್ರು ಇಲ್ದದ್ಮೇಲೆ ಬ್ರೋ ಕಮೆಂಟ್ ಅಲ್ಲೆಲ್ಲ ಕೇಳ್ತಿದ್ರು, ಬ್ರೋ ಬ್ಲಾಕ್ ಶರ್ಟ್ ಹಾಕಿದ್ನಲ್ಲ ಅವ್ರ ಹೆಸರೇನು ಹೇಳಿ ಅಂತ. ನಿನ್ ಹೆಸರು ಹೇಳ್ಬಿಡಪ್ಪ. ವಿಜಿ ಗಂಡ ಕಣ ನಾನು. ಗಂಡ. ಗುರು ಅದಿರ್ಲಿ ನಿನ್ ಹೆಸರು ಹೇಳು. ಅಭಿಮಾನಿಗಳು ನಿನ್ ಕೇಳ್ತಾರ ಫಸ್ಟ್. ವೆಂಕಿ ಅಲಿಯಾಸ್ ಗಂಡ ಅಲ್ಲ, ವೆಂಕಿ ಅಲಿಯಾಸ್ ಮಂಕಿ ಅಂತ ಗಾಯ್ಸಿನ ಹೆಸರು. ಮಕ ತೋರ್ಸಿ ಈ ಗುಂಚಕ್ಕಿ ಮಕನ. ನನ್ನ ಮೊದಲನೇ ಹೆಂಡತಿ. ಏಯ್ ನಾನ್ ಮೊದಲನೇ ಗಂಡ, ಇವರು 2ನೇ ಗಂಡ. ಸರಿ ಹೇಳಿ ಇವಾಗ. ಹೇಳು ರಕ್ತಪಾತ ಆಗ್ಲಿ ಇವಳಿಗೋಸ್ಕರ. ಹೇಳಾಯ್ತೇನ ಹೇಳಕ್ ಬಂದ ಜಗಳ ಆಡ್ತಾರ, ಆಮೇಲೆ 3-4 ಗಿಡ. ದಪ್ತಾಲೆ ವಿಜಿ ಕಟ್ಟಿರೋ ಕನ್ನಡ ಅಂತ ಕೊಟ್ಟಿದ್ದು ದಪ್ಪಲೇನು ಅಂತ. ಇವನೇ ಕಟ್ಟೋದು. ನಿಜವಾಗ್ಲು ಇವನೇ ಕನ್ನಡ ದಪ್ತಾಲೆ ಅಂತ ಕಟ್ಟಿರೋದು. ಕೊಟ್ಟಿದ್ದು ಮ್ಯಾಂಗೋ ಅಂತ. ಅಪ್ಪ ಜನ ಮ್ಯಾಂಗೋ ಅಂತ, ಇವನು ದಪ್ಪಲೇನು ಅಂತಂದ. ನೀ ಪೋಲಿ ಆಟ ಬಿಡು. ಮತ್ ಗೈಸ್ ಇವತ್ತೊಂದು ಕಂಟೆಂಟೆ ಜ್ಞಾನವಿ ಇರಿಟೇಟಿಂಗ್ ವಿಜಿ. ಜ್ಞಾನವಿ ಉರ್ಸೋದು ವಿಜಿಗೆ ಇವತ್ತೊಂದು ಕಂಟೆಂಟ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ. ವಿಡಿಯೋ ಕೊನೆ ಗಂಟೆ ನೋಡ್ತಾರೆ. ಏನು ಮಗ್ಲೇ ಇದು ಇವನ್ಗೋಗಿ ಚೈನ್ ಕೂಡ ಆಯ್ತು. ಗಿರು ಮಡ್ಬಿಡ್ತೀನಿ ಆಯ್ತು. ಹಾಕತ್ತೀನಿ ಅಮ್ಮ ಸೀರೆನೆ ಉಟ್ಕೊಂಡ್ಬಿಡ್ತೀನಿ. ಒಳಗೆ ಏನು ಹಾಕಲ್ಲ, ಓಪನ್. ಇಲ್ಲಿ ಹೊಡಿತೀನಿ ನಾನು. ಹೇಳ್ಬಿಡುವ ಏನ್ ತಗೊಂಡಿದ? ಎಲ್ ಕತ್ಕ ಬಂದಿದಾನ ಅದ? ಯಾವ ಎಣ್ಣೆಕ್ಲು ತೈ ಕತ್ಕ ಬಂದ? ನಾ ಮೈಸೂರು ನಮ್ ಚಿಕ್ಕಪ್ಪಕ್ಕ ಬಂದಿದ್ದು ಅಂತ ನನ್ನ ಹೆಂಡತಿ ಕರ್ಕೊಂಡು ಹುಷಾರ ಕರ್ಕೊಳ್ಳಲ್ಲ. ಸೂಪರ್ ಚಿನ್ನ ಇದು. ಕ್ರಿಯಾನು ಚುಮ್ಮನ್ ಬೇಕು. ಬ್ಲಾಕ್ ಕೋಬ್ರಾ ನೋಡು. ಸಿಎಂಗೆ ಸಿಎಂ ಬತ್ತಾನೆ. ಬ್ಲಾಕ್ ಕೋಬ್ರಾ ದಪ್ತಲೆ ಹಿಂಗೆ ಡಿಚ್ಚಿ ಹೊಡಿತೀನಿ ನಿಮ್ಗ. ಅಲ್ಲಿ ಕಾಪಿ ನೋಡು. ಅಪ್ಪ ಜನ ಬಾಸ್ ಇವಾಗ ಆಯ್ತು. ನಿನ್ ಜೊತೆ ಮಾತಾಡ್ಬೇಕು ಅಂತ ಅಷ್ಟೊತ್ತಿನ ಕಾಯ್ತಾ ಇದೀನಿ. ಹಿಂದಕ್ಕೆ ಹೋಯ್ತಿದ್ದೆ ನೀನು. ಏನ್ ಹಿಂಗ ಆಗ್ಬಿಟ್ರೆ? ಅಭಿಮಾನಿ ಕಾರಣ ನಾನು. ನಾವ್ ಬೆಂಗಳೂರಿಂದ ಕಾಪಿ ಕಾಪಿ ಅಣ್ಣ ಇವಳ ಹೆಸರು ಹೇಳ್ಬಿಡ್ರ ನಾವು. ಹೆಂಗೆ ಹೆಂಗೆ ಏನಂತ ಹೆಸರು? ಟ್ಯಾಕ್ಸ್. ಓ ಮೈ ಗಾಡ್, ಇವಳ ಹೆಸರು ಹೇಳಕ್ ಟ್ಯಾಕ್ಸ್ ನಿಂಗೆ. ನೀನ್ ಯಾರು ಚಿನ್ನ ಮಗಳು? ಇಲ್ಲೇ ಅಪ್ಪ ಜನಂಗೆ. ಅಪ್ಪ ಜನ ಉಗಿತಾರ ಹಂಗೆ. ಉಗಿಬಾರ್ದು. ಹೋಗು ಮದುವೆ ಏನ್ಬಿಡು ಮನೆಗೆ. ನೀನ್ ಸಣ್ಣತಲೇನು? ನಿಂದು ದಪ್ತಲೆ. ಏನು ಯಾರೇನಾಯ್ತು? ಇವನ್ ಯಾರ? ವೆಂಕಿ ಮಂಕಿ. ಇವನ್ ಯಾರು ಹೇಳು? ಕರಿಕೊತ್ತೇನು? ಇಲ್ಲ ಚಿಕ್ಕಪ್ಪ. ನನ್ ಚಿಕ್ಕಪ್ಪ ಅನ್ಬಿಡು. ನಮ್ ಚಿಕ್ಕಪ್ಪ ಅನ್ಬಿಡು. ಗೈಸ್ ರೆಡಿ ಇವಾಗ ಮೂವಿಗೆ ಹೋಯ್ತಾವಿ. ನಾನು ವಿಜಿ ಜಿನಳಿ ಎಲ್ಲ. ಜುಲಮ್ಮ ಪಿಕ್ಚರ್ಗೆ ಹೋಗೋ ಬತ್ತಾವ? ಪಿಕ್ಚರ್ಗೆ ಹೋಯ್ತಾವಿ ಬಂದ್ಯಾ ಜುಲಮ್ಮ? ಸರಿ ಏನು ಕೊಡ್ದ್ಯಾ? ಪಿಕ್ಚರ್ ಬಂದೇ ಬರಲ್ವಾ ಅಷ್ಟು ಹೇಳು.
ಕೆರ್ಕಂಡಲ್ಲ ವಾಡ್ದು ಹೋಗ ಮಾಮ ಎಷ್ಟು ಟೈಮ್ ಆಗ್ಬಿಟ್ಟದೆ ಬಿಸಿ ಬೈತವನೆ ಮತ್ತಪ್ಪ ನಿನ್ ಮೂವಿ ತೋರಿಸ್ಬಿಟ್ಟಿಲ್ಲ. A few moments later. ಗೈಸ್ ಇವಾಗ ಒಂದು ಲೋಕಲ್ ಥಿಯೇಟರ್ ಇದೀನಿ ಗಾಯತ್ರಿ ಟಾಕೀಸ್ಗೆ. ಗೈಸ್ ಇವಾಗ ಒಳಗಡೆ ನಾನು ನನ್ನ ಮಿಸ್ಸಸ್ ಜಿನ್ನಳ್ಳಿ ಮತ್ತೆ ನಮ್ಮ ಸಂಜೋಣ ಇಬ್ರು ಬಂದಿದ್ರು. ಬಂದ್ಬಿಟ್ಟು ಮುನ್ಸ್ಕೊಂಡು ಹೊಂಟಾಗ್ಬಿಟ್ಟವ್ರೆ. ಹೋಗ್ತಾರೆ ಬನ್ನಿ ನಾವು ನೋಡ್ಕೊ ಹೋಗ. ಗೈಸ್ ಥಿಯೇಟರ್ ಒಳಗೆ ಹೋಗಕ್ಕಿಂತ ಮುಂಚೆನೆ ಸಾಂಗ್ ಕೇಳಿಸ್ತೈತೆ ನೋಡಿ. ಮೂವಿ ಸ್ಟಾರ್ಟ್ ಗೇಟ್ ಆಗ್ಬಿಟ್ಟಿದೆ. ಗೈಸ್ ಇಲ್ಲಿ ಜನ ತುಂಬ್ಕೊಂಡ್ಬಿಟ್ಟವ್ರೆ ನೋಡಿ. ಫಸ್ಟ್ ಆಫ್ ನೆಕ್ಸ್ಟ್ ಲೆವೆಲ್ ಆಗೈತೆ, ಸಕ್ಕದಾಗೈತೆ. ಗೈಸ್ ವಿಷಯ ಏನಾಗದೆ ಅಂದರೆ ನಮ್ಮ ಗಾಡಿ ಕೀನೇ ಹಾಳೋಗ್ಬಿಟ್ಟದೆ. ಇವಾಗ ಏನು ಮಾಡೋದು, ಇವಾಗ ನಮ್ಮ ಗಡಿನ ಕರಿಬೇಕಷ್ಟೇ. ಮಾತಾಡಲ್ಲ ಆಚೆ. ಗೈಸ್ ಇವ್ರು ಬರೀ ಊರಲ್ಲಿ ಮಾತ್ರ ಗಂಡಸು, ಇಲ್ಲಿ ಬಂದಾಗ ಮಾತಾಡೋದೇ ಇಲ್ಲ ಡಬ್ಬ ನನ್ನ ಮಗ. ಗೈಸ್ ಮೂವಿ ಮುಗೀತು. ಫಸ್ಟ್ ಹಾಫು ಸಕ್ಕದಾಗಿತ್ತು, ಒಳ್ಳೆ ಚೆನ್ನಾಗಿಟ್ಟಿದ್ರು. ಬಟ್ ಸೆಕೆಂಡ್ ಹಾಫು ಅಷ್ಟೊಂದೇನು ಚೆನ್ನಾಗಿಲ್ಲ. ಬಟ್ ಓವರ್ ಆಲ್ ಮೂವಿ ಒಂದು ರೇಂಜು ಓಕೆ ಒನ್ ಟೈಮ್ ನೋಡ್ಬೋದು ಚೆನ್ನಾಗಿ ಅಷ್ಟೇ. ಗೈಸ್ ಮೂವಿ ಹೆಂಗಿತ್ತು ಅಂತ ರಿವ್ಯೂ ವಿಜಿ ಕೇಳಮ್ಮ. ನಿಂಗೆ ಹೆಂಗೆ ಅನಿಸ್ತಲ್ಲ ಮೂವಿ? ಯಾವ್ದು ಮೂವಿನಾ? ಹಾಂ ಚೆನ್ನಾಗೈತೆ ನೋಡ್ಬೋದು. ಹಾಂ ಗೈಸ್ ಫಸ್ಟ್ ಇವಾಗ ಬೀಗ ತಡಕ್ಬೇಕು. ಎಲ್ಲ ಹೋಗೋವ್ರೆ, ಥಿಯೇಟ್ರ್ ಫುಲ್ ಖಾಲಿ ಆಗದೆ. ಇವಾಗ ಬೀಗ ತಡಕ್ಬೇಕು. ಬೀಗ ಏನಾಯಿತು ಅಂತ ಫಸ್ಟು ತಡಕ್ಲಲ್ಲ ಅಜ್ಜಿನ ಹೊಡಿ. ಅಜ್ಜಿನಳಿಗೆ ಫೋನ್ ಮಾಡವಿ, ಜಿನಳಿ ಬಸ್ಸಲ್ಲಿ ಬರ್ತಾವನೆ. ಗೈಸ್ ಇಲ್ಲಿ ನೋಡ್ರಿ ಎಷ್ಟು ಜನ ಬಂದವ್ರೆ ಅಂತ. ಗೈಸ್ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಹೋಗಿತ್ತು. ನಮ್ಮ ಕರ್ನಾಟಕ ರಾಜ್ಯದ CM ಅವ್ರು ಬರ್ತಾವ್ರಂತೆ, ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಅಲ್ಲಿಂದ ಇಲ್ಲಿವರೆಗೂ ಬರೀ ಟ್ರಾಫಿಕ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ಗೈಸ್ ಸೀರಿಯಸ್ ಆಗಿ ನಮ್ಮ ಮೈಸೂರಂತ ಜನ ಯಪ್ಪ. ಇಲ್ಲಿ ನೋಡ್ರಿ ನಾವು ಥಿಯೇಟ್ರ್ ಅಲ್ಲದೆ ಗಾಯತ್ರಿ ಥಿಯೇಟ್ರು, ನಾವು ಗಾಡಿ ಇಲ್ಲಿ ಗಾಡಿನೂ ಇಲ್ಲೇ ಇದೆ, ಗಾಡಿ ಬೀಗನೂ ಇಲ್ಲೇ ಇಟ್ಟೇವಿ. ಗೈಸ್ ನಾನು ಎಷ್ಟೊಂದ್ ಸತಿ ಫೋನ್ ಬಿಟ್ಬಿಟ್ಟು ಹೊಂಟಾಗವನಿ, ಗಾಡಿ ಕೀ ಹಾಕಿದಾಗ ಹಿಂಗೆ ಬಿಟ್ಬಿಟ್ಟೋಗವನಿ. ಸದ್ಯ ನಮ್ಮ ಅದೃಷ್ಟಕ್ಕೆ ನೋಡ್ರಿ ಗಾಡಿನೂ ಇಲ್ಲೇ ಇದೆ, ಗಾಡಿ ಕೀನೂ ಇಲ್ಲೇ ಇದೆ. ಎಷ್ಟು ಜನ ಓಡಾಡ್ತಾ ಇರ್ತಾರೆ. ಅಯ್ಯಪ್ಪ ಫಸ್ಟ್ ಜಿನಳಿಗೆ ಫೋನ್ ಮಾಡಿ ಹೇಳಪ್ಪ. ಬೋಯ್ತು ಅನ್ಕೊಳ ಪಕ್ಕ. ಗೈಸ್ ನಿಜವಾಗ್ಲೂ ಇಂತ ಯಪ್ಪ ಗಾಡಿ ಕೀ ಇಲ್ಲೇ ಬಿಟ್ಟವಿ ನೋಡಿ. ಲೇ ಲೋಪರ್ ನನ್ ಮಗನೇ ಗಾಡಿ ಬೀಗ ಸಿಕ್ತು. ಲೋ ನಮ್ಮ ಅಮ್ಮನಾಣೆಗ್ಲ ನಾನೇನ ಮಾಡಿ ನೀನ್ ನಿಜವಾಗ್ಲೂ ಸಿಕ್ತುಕಲ್ಲ. ಅಲ್ಲೇ ಹೇಳ್ಕೊ ವಾಪಸ್ ನೀನ್ ಹಂಗೆ ಗಾಡಿಲಿ ಪಿಕ್ ಮಾಡ್ಕೊ ಕರ್ಕೊಯ್ತೀವಿ. ಗೈಸ್ ಚ ಪಾಪ ಲೋ ಜಿನ್ನಳಿ ಚ ಪಾಪ ಕಳಲೋ. ನಮ್ಮ ಮೈಸೂರು ಜನರು ಚಿನ್ನ ಇದ್ದಂಗೆ ಗೈಸ್. ಇಲ್ಲಿ ನೋಡಿ ಕಣ್ಣಲ್ಲಿ ಇದೇನ್ ನಮ್ ದೇಶ ಇದು ಇಂಡಿಯಾನ ಇದು ಅನ್ಸ್ಬಿಡ್ತು ನಂಗೆ. ಗಾಡಿ ಕೀ ಇಲ್ಲೇ ಇದೆ. ನಿಜ ಗೈಸ್ ಮಿರಾಕಲ್ಲ, ನಂಬಕೆ ಆಯ್ತಲ್ಲ ನಂಗಂತೂ. ಸಂಸ್ಕಾರ ಏನ ನೀ ಅಲ್ಲ ನಿಮ್ಗೆ ಏನ್ ಹೇಳ, ಈ ತರ ಆಯ್ತು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಿಜ ಅಲ್ಲ ಬೈಲಿ ಸೀರಿಯಸ್ ಆಗಿ ನಾವೇನ್ ನಿನ್ ಪ್ರ್ಯಾಂಕ್ ಮಾಡ್ತೀವಾ ಗೈಸ್? ಇದೊಂಥರ ಪ್ರ್ಯಾಂಕಿಂಗ್ ಜಿನಳಿ ಆಗೋಯ್ತು ಅನ್ಕೊಳ್ಳಿ ವಿಡಿಯೋ. ಸೀರಿಯಸ್ ಆಗಲ್ಲ. ಸರಿ ಹೇಳ್ರಪ್ಪ, ನಾನು ಹೋಗಕ್ ಚಳಿ ಈಗ ಚಳಿ ಇದೆ. ಇಲ್ಲಿ ಯಾವ ಚಳಿ ಇದ್ದಲ್ಲ ಇದಿಲ್ಲ. ಎಂತ ಡೋಂಗಿ ಆಟಾಡ್ತೀಯ ನೋಡು ನೀನು ಅಂದ್ರೆ. ಗೈಸ್ ಮೂವಿ ರಿವ್ಯೂ ಕೊಡ್ತಾವಿ ನಾವಿವಾಗ. ನಿಂಗೇನು ಅನಿಸ್ತು ಹೇಳ್ಬಿಡಮಿ. ಮೊದಲು ನೋಡ್ಬೋದು, ಬಟ್ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡೋಕ್ಕಾಗಲ್ಲ ಗೈಸ್. ಆಮೇಲೆ ಇನ್ನೊಂದೇನು ಅಂದರೆ ಯುವರಾಜ್ ಕುಮಾರ್ ಅವ್ರದ್ದು ಯುವ ಮೂವಿ ಸಕ್ಕದಾಗಿತ್ತು. ಅಂದರೆ ನಾವು ಎಕ್ಸ್ಪೆಕ್ಟೇಷನ್ ಏನೇನೋ ಇಟ್ಕೊಂಡು ಮೂವಿಗೆ ಹೋಗಿರ್ತೀವಿ, ಹೈಪು ಸಿಕ್ಕಾಪಟ್ಟೆ ಇರುತ್ತೆ, ಮೂವಿ ಸಕ್ಕದಾಗಿರುತ್ತೆ ಹಂಗೆ ಅನ್ನೋ ಆ ಇಂಟೆನ್ಷನಲ್ಲಿ ಹೋಗ್ತೀವಿ. ಬಟ್ ಆದರೆ ಅಲ್ಲಿ ಮೂವಿ ಫಸ್ಟ್ ಹಾಫು ಸಕ್ಕದಾಗೆ ಮಾಡೋರೆ. ಫಸ್ಟ್ ಹಾಫ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಸೆಕೆಂಡ್ ಹಾಫು ಇನ್ನೂ ಸ್ವಲ್ಪ ಚೆನ್ನಾಗಿ ತಗೋಬೋದಾಗಿತ್ತು. ಬಟ್ ಸೆಕೆಂಡ್ ಹಾಫ್ ಅಷ್ಟು ಇಷ್ಟ ಆಗಲಿಲ್ಲ. ಓವರ್ ಆಲ್ ಮೂವಿ ಒಂದು ರೇಂಜಿಗೆ ಓಕೆ. ಗೈಸ್ ಇವಾಗ ಮಸಾಲೆ ಪುರಿ ತಿಂತಿದ್ದೀವಿ. ಅಣ್ಣ ನಾ ನಿಮ್ಮ ಅಭಿಮಾನಿ ಅಣ್ಣ. ಗೋಬಿ ಐತೆ ಕಣ್ಲ. ಸಂಜೋಣ ಹತ್ರ ಬೇರೆಯವ್ರದೆಲ್ಲ ಟ್ರೈ ಮಾಡಲ್ಲ, ಅವ್ನು ಸ್ವಂತ ದುಡ್ಡು ಮಾತ್ರ. 5 minutes later. ಬಂದು ಬೀನಿಸಿಕವ್ರ ಈ ಸ್ಕೂಟರ್ ಬೀಗ ಗ್ಯಾರೇಜ್ ಅಂತ ಬಂದಿದೆ ಮುದೆ ಮಾರ್ಕೆಟ್ ಮುದವಿ. ನೀನ್ ಇನ್ನೇನು ಉದ್ದಾರ ಮಾಡ್ತಿದ್ದೆ ನೀನು? ಸಾಕ್ಷಿ ಬಿಚ್ಚಾ ಕೊಟ್ಟು ಬರಗೋ ಲಡ್ ಮುದವೆ ತಳಮ್ಮ ಅವನ ಸಸಂಗ ಏನಕ್ಕೆ ಸುಮ್ಮನೆ ನಟ್ಟಿಲ್ ವೇಸ್ಟ್ ಮುದವಿ. ನೀವು ವೇಸ್ಟ್ ಹಾಕುತ್ತೀರ ಅವನ್ನೆಲ್ಲ ಹೋಗು ವೇಸ್ಟ್ ಬಡಿ ಅಂತ ತಿನ್ಕೋದು ಸಾಯಿಲಿ ಅಂತ ಕೂತಿದೆ ತಿನ್ಕೋದು. ಶಶಿಕಲಾ ಏನಕ್ಕೆ ಹಿಂಗ್ ಎಮೋಷನಲ್ ಆಗಿಲ್ಲ ಮಾತಾಡ್ತೀಯಾ? ಅಲ್ಲ ಸ್ಕೂಟರ್ ಬೀಗ ಗೊತ್ತಿದ್ದಂತ ಜ್ಞಾನಿದಂತ
ನಿಮ್ ಕಟ್ಟಲ್ಲಿ ನಿಜ ದೇವ್ರ ನೀನು ಬಿಡಲ್ಲ ಕಣ್ ಹೋಗು. ಗೈಸ್, ಸ್ಕೂಟ್ರು ಬೀಗ ಹಾಳು ಮಾಡಿದ್ದಕ್ಕಾಗಿ ಶಶಿಕಲಾ ಅವರು ಉಗಿಯುತ್ತಿದ್ದಾರೆ, ಶರತ್ ಅವರು ಉಗಿಸಿಕೊಳ್ಳುತ್ತಿದ್ದಾರೆ. ಎಡಿಟರ್ ಬ್ರೋ, ನಮ್ಮ ಅಮ್ಮ ಬೈದಿತ್ತಲ್ಲ ಇದಕ್ಕೆ, ಯಾವ್ದನ್ನ ಕಟ್ ಮಾಡ್ಬಿಡಿ ಎಲ್ಲ ನಾಕಿ. ಗೈಸ್, ಈ ವಯಸ್ಸಿಗೆ ಬಂದಿರೋ ಹುಡುಗರಿಗೆಲ್ಲ ಹಿಂಗೆ ಅನ್ಸುತ್ತೆ. ಮೀಸ್ ಬಂದಿರೋ ಗಂಡ್ಸ್ಗೆ ದೇಶದ ಮೇಲೆ ಎಲ್ಲಿ ಜ್ಞಾನ ಇದ್ದು ಅಂತ ಅದು ಅರ್ಥ ಆಯ್ತಾ? ನೀನ್ ಕೂಲ್ ಮಾಡ್ಸೋಕೋಸ್ಕರ ಗೋಬಿ ತಂದ ನೀ ತಿನ್ನು ಶಶಿಕಲಾ. ಕೂತೀನಿ ನೀನ್ ಗೋಬಿನ. ಸರಿ ತಿನ್ನಮ್ಮ, ಆಯ್ತು ಕಾಯ್ಕೊಂಡ್ ಏನ್ ಕುತ್ಕೋಬೇಡ. ಶಶಿಕಲಾ ಡಾರ್ಲಿಂಗ್, ಹೋಗು ಮಾತಾಡ್ಸ್ಬೇಡ ನೀನು. ಶಶಿಕಲಾ ಡಾರ್ಲಿಂಗ್, ಮೂವಿಗೆ ಹೋಗ್ಬತ್ತೀಯಾ? ನೆನೆ ಕರೆದ್ನಲ್ಲ ನಿನ್ನ ಬಾ ಅಂತ, ಬರೀ ಇವಾಗ ಹೋಯ್ತಿಯಲ್ಲ. ಅಪ್ಪನ ಕಲಿ ಅಪ್ಪನ ಕರ್ಕೊಂಡ್ ಹೋಗ್ಬಿಡು. ಕರ್ಕೊ ಹೋಗು. ಲ ವಿನಯ್, ಲ ನಿನ್ ಜಿನಳಿ ಅಂತ ಕಾಫಿ ಗೋಪಿ ಕಾಫಿ ಗೋಪಿ ಅಂತ ಮ್ಯೂಟ್ ಮಾಡಾಕಿ ಬ್ರೋ. ಕಾಫಿ ಗೋಪಿ ಏನಿರೋದ ಮ್ಯೂಟ್ ಮಾಡ್ಬೇಡಿ ಬ್ರೋ, ಹಂಗೆ ಹಾಕಿ. ಅಲ್ಲ ಈ ವಿನಿಗೆ ಎದ್ರಕಲ್ಲ, ಅಲ್ಲ ಕೈಯೆಲ್ಲ ಮುಗಿತು ನೋಡ್ಲ. ಅಲ್ಲಿ ನೋಡು ಮದುವೆ ಮಕ್ಕ ನೋಡಿ ಹೆಂಗಿದ್ದು ಮದುವೆಗೆ. ನೀನ್ ಯಾರು ರೇಗಿಸಲ್ಲ ಕಣಪ್ಪ. ಏಕೆ ಬೆಂಗಳೂರಿಂದ ಫೋನ್ ಮಾಡ್ತಾರ ಕಣ, ಗೋಪಿ ಕಾಪಿ ಅನ್ಕೊಂಡ್. ಕಾಪಿ ಗೋಪಿ ಅನ್ಬಿಟ್ಟು ಬೆಂಗಳೂರಿಂದ ನನ್ ಕಿಂಡಲು. ಹುಡುಗಿರ ಎಲ್ಲ ಮಿಕ್ಸ್, ಹುಡುಗರು ಹುಡುಗಿರು ಮೆಸೇಜ್ ಕಾಪಿ ಗೋಪಿ ಅಂತ ಅನ್ನೋದು. ಹೆಸರು ಫೇಮಸ್, ನಿಮ್ಮ ಅಪ್ಪನ ಹೆಸರು ಫೇಮಸ್ ಅಲ್ಲ. ನಮ್ಮ ಮಟ್ಲಿ ಬಾಗ್ಲ ಹಾಕಬಿಟ್ಟಾರೆ. ವಾ ಅಮ್ಮ, ಸದ್ಯ ಅದ ಅಮ್ಮ, ಮಗನ್ ಬಿಟ್ಟು ಊಟ ತಿಂತಿದ್ಯಾನಮ್ಮ. ವಾ ಏನಪ್ಪ ಕ್ರೀಮು ಸಮಾಚಾರ. ಗೈಸ್, ನಮ್ಮ ಅಮ್ಮ ಅವಳ ಬ್ಲಾಗ್ನ ನೋಡ್ಕೊತಾಳೆ. ಗೈಸ್ ಬನ್ನಿ, ನಮ್ಮ ವಜ್ರು ಮನೆಯವ್ರನ್ನ ಮಾತಾಡ್ಸವ. ಅಮ್ಮ, ಅಪ್ಪ ಇನ್ನೂ ಬಂದಿಲ್ಲ ಅಮ್ಮ. ಸಿದ್ದರಾಮಯ್ಯ ಫಂಕ್ಷನ್ ಎಲ್ಲ ಬಸ್ಕೊಂಡು ಹಾಕ್ಬಿಟ್ಟು ಒಂದು ಬಸ್ ಇರುವಂತ ಬರಕ ಮೈಸೂರಿಂದ ಫೋನ್ ಮಾಡಿ ಹೇಳಿದ್ರು ಬೈಕ್ ಕರ್ಕೊಂಡ್ಬರೋಣ. ಗೈಸ್, ನಮ್ಮ ಅಪ್ಪ ಇನ್ನೂ ಬಂದೇ ಇಲ್ಲ. ಸಿದ್ದರಾಮಯ್ಯ ಇವ್ರದ್ದು ಫಂಕ್ಷನ್ ಹಾಕ್ಬಿಟ್ಟು ನಮ್ಮ ಅಪ್ಪನ ಫೋನ್ ಬೇರೆ ಸ್ವಿಚ್ ಆಫ್. ಯಪ್ಪ, ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಯ್ತದೆ ನೋಡಿ. ಪೊಲಿಟಿಷಿಯನ್ಸ್ ಒಂದು ಪ್ರೋಗ್ರಾಮ್ ಮಾಡೋದ್ರಿಂದ, ಅವ್ರು ಪ್ರೋಗ್ರಾಮ್ ಮಾಡೋದ್ ಬೇಡ ಅಂತ ಹೇಳಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ರೀತಿಲಿ ಮಾಡಬೇಕು. ಇವ್ನ ಎಡ್ತಿನಾರು ಬಂದ್ರೆ ಕೆಲಸ ಮಾಡ್ಸೋಣ ಅವ್ರ ಕೈಲಿ. ಮಾಡಿದ್ರಿಲ್ಲ ಬಗ್ಗಿ ಕುತ್ಕೊಂಡು ಸಾಂತಿ ಮಗ ನೀನ್ ತಂದಿರೋದೇ ಕೆಲಸ ಮಾಡಕ್ಕಲ್ವಾ? ನಾನು ಇಷ್ಟಿನ ಗಂಟೆ ಮಾಡಿಲ್ವಾ? ಇಷ್ಟು ಉದ್ದ ಇಷ್ಟು ಗಾತ್ರ ಮಾಡಿಲ್ವಾ? ನನ್ಗೆ ಎಷ್ಟು ಕಷ್ಟ ಐತಿ, ನೀನ್ ಮಾಡಿಕು ನಿನ್ ಕೈ ಮಾಡಿಸ್ಕೊಂಡು ಉಣ್ಣಕ್ ನಾವಿರೋದು ಅಂತ ಅನ್ಬಿಟ್ಟು ನೀ ಟ್ರಿಪ್ ಹೋಗೋದು. ನಾನು ನಿನ್ ಟ್ರಿಪ್ ಹೊಡಿಯವ. ಇವ್ನ ಹೇಳ್ತಿ ಜಾಲ ಹುಡುಕಿರುವೆ ಇವಾಗ್ಲೂ ಎದುರಿಸ್ತಾ ಇರೋದು. ನಮ್ಮ ಮನೆಗ್ ಸೊಸೆಯಾಗಿ ಬರೋವಳು ಎದ್ರಕ ಬರೋದೇ ಇಲ್ಲ ಅವಳು. ನಮ್ಮ ಅಮ್ಮ ಹಿಂಗೆಲ್ಲ ಮಾತಾಡೋದು ನೋಡಿ. ವಿಮದಾಗ ಖುಷಿ ನೋಡಪ್ಪ. ಅಯ್ಯೋ ಎಡ್ತಿ ಬತ್ತಾಳೆ ಅಂತ ಖುಷಿ ಕಣಮ್ಮ ಇವಂಗೆ. ಅಮ್ಮ ಇಲ್ಲಿ ನೋಡಮ್ಮ, ಮಕ್ಕಕ್ಕೆಲ್ಲ ಕ್ರೀಮ್ ಹಚ್ಚಿ ಹುಡುಗಿರು ಬೀಳಿಸ್ತಾ ಇರೋದು. ಅಲ್ಲಿ ನೋಡಿಲ್ಲ ಮತ್ತೆ ಮಕ್ಕ ಎಲ್ಲ ಅಲ್ಲ ಹುಡುಗಿರು ಬೀಳ್ಸಕ್ ಆಡ್ತಾ ಇರೋದು ಕಣಮ್ಮ. ಜೈ ಮಗ, ನಿಮ್ಮ ಅಣ್ಣ ಆ ತರ ಮಿಂಚ್ತಾರೆ ಎಲ್ಲ ಹುಡುಗಿರು ಅವ್ಗೆ ಬಿದ್ದೈತಾರಲ್ಲ. ಓಹೋ, ಮಗನ್ ಮೇಲೆ ಅಷ್ಟೊಂದು ನಂಬಿಕೆನೆ. ನಿನ್ ಮಗ ಏನ್ ಅಷ್ಟೊಂದು ಹುಡುಗಿರು ಬೀಳಿಸ್ತಾನೆ ಅಂತ. ನಮ್ಗೆ ಹುಡುಗಿರು ಬಿದ್ದರು ಅಂತ. ಹಾ, ಅಲ್ಲ ಅವನ್ ಖುಷಿ ನೋಡಪ್ಪ. ಅಯ್ಯೋ, ಹಾ, ಉದ್ದಾಗಿಲ್ವಾ ದಪ್ಪಾಗಿಲ್ವಾ? ದಪ್ಪ ಜಾಸ್ತಿ ನಾನು ನೋಡು. ಸ್ಮಾರ್ಟ್ ಅಕ್ಕ ಆಫ್ರಿಕಾದಿಂದ ನಲ್ಕಂಡೆ ಬಂದ್ಬಿಟ್ಟು. ಅಯ್ಯೋ ಗೈಸ್, ನಮ್ಮ ಅಣ್ಣನ್ ಖುಷಿ ನೋಡಿ. ಹುಡುಗಿ ವಿಷಯ ಎತ್ತದೇ ತಡ, ಅಣ್ಣ ಅಲ್ಲಿ ಕಿರಿದು ಬಿಡ್ತಾರೆ ಚೆನ್ನಾಗಿ. ಅಪ್ಪ ಕುಳ್ಳ ನವಿಲವಸಿ ಉದ್ದ ಇದ್ದಿದೆ ಅಂದ್ರೆ ಅವ್ನಿರೋದೇ ಸಾಕು. ಯಾರಂಗಂದಿದ್ದ ನಿಮ್ಮಪ್ಪ. ಗೈಸ್, ನಮ್ಮ ಅಮ್ಮ ಇಲ್ಲ ಅಂದ್ರು ನಾನು ಒಂದ್ 7 ಗಂಟೆ 8 ಗಂಟೆ ಅಷ್ಟು ಬ್ಲಾಗ್ ಅಪ್ಲೋಡ್ ಮಾಡಿದ್ರೆ, ಇಲ್ಲ ಅಂದ್ರು ಅದನ್ನ ಒಂದ್ 3 ಸತಿ 4 ಸತಿ ಯಾರು ಫಸ್ಟ್ ನಮ್ಮ ಅಮ್ಮ 1-2 ಸತಿ ಕಂಟಿನ್ಯೂಸ್ ಆಗಿ ನೋಡುತ್ತೆ. ನಮ್ಮ ಅಪ್ಪ ಬರೋದು ಲೇಟ್ ಅಲ್ಲ. ನಮ್ಮ ಅಪ್ಪ ಬಂದ್ರೆ ನಮ್ಮ ಅಪ್ಪನ ಜೊತೆಗೆ ಒಂದ್ಸತಿ, ನಮ್ಮ ಅಣ್ಣ ಇದ್ರೆ ನಮ್ಮ ಅಣ್ಣಂಗ್ ಒಂದ್ಸತಿ, ಒಟ್ಟಲ್ಲಿ 4 ಸತಿ ಯಾರ ನೋಡ್ತೀಯಲ್ವಾ. ಅವಳ ಪಾರ್ಟ್ ಎಲ್ಲೆಲ್ಲಿರುತ್ತೆ ಅದನ್ನ ಮಾತ್ರ ಮಿಸ್ ಮಾಡ್ದಂಗ್ ನೋಡ್ತಾಳೆ. ಗೈಸ್, ನಾಳೆ ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋಯ್ತೈತೆ. ನಮ್ಮ ಅಮ್ಮಂಗೆ ನನ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ 400 ರೂಪಾಯಿ ಇಟ್ಕೊ. ಮುಡುಗು ಕೊಡಯ್ಯ ಮೇಲೆ ಬೇಡ ಅಂತಾನು ಬೇಡ. ಹಾ, ನಿಜವಾಗ್ಲೂ ಈ ಕೇಳ್ತವನೇ ಕೇಳಿಸ್ಕೋ. ವಿಡಿಯೋ ಆಫ್ ಮಾಡಾದ್ಮೇಲೆ ಕೇಳುತ್ತೆ ಗೈಸ್, ನಂಗೆ ಗೊತ್ತು. ಅವಾಗ ನಿಜವಾಗ್ಲೂ ಕೊಡಲ್ಲ ಅಮ್ಮ, ಹೇಳ್ತಾವನೆ ಅಮ್ಮ ತಗೋ.
ಸರಿ ತಗೋ ಸಾಕು ಡವ್ ಮಾಡ್ಬಿಡಿ ಗೈಸ್. ನಮ್ಮ ಅಮ್ಮನ ಆಸೆ ಕೇಳಿ. ನಮ್ಮ ಅಮ್ಮ ನಾಳೆ ದೇವಸ್ಥಾನಕ್ಕೆ ಹೋಯ್ತಾ ಇದೆ. ನಮ್ಮ ಅಮ್ಮಂಗೆ ಏನ್ ಆಸೆ ಅಂದ್ರೆ ಒಂದೊಂದು ವಾರಗಟ್ಲೆ ಟ್ರಿಪ್ ಹೋಗ್ಬೇಕಂತೆ. ಟ್ರಿಪ್ ಹೋಗ್ಬೇಕು ಅಂದ್ರೆ ನಮ್ಮ ಶಶಾಂಕ್ ಇಲ್ಲಿ ನಮ್ಮ ಬಾಸ್ ಶಶಾಂಕ್ ಅವ್ರು ಕೂತವ್ರಲ್ಲ ಇವ್ರಿಗೆ ಮದುವೆ ಮಾಡ್ಬೇಕಂತೆ. A few moments later. ಯಾವಳ ಜೊತೆ ಮಾತಾಡ್ತಿದ್ಯಾ? ಕಿತ್ತೋದವಳೆ ಗಂಡ ಬಂದ ಅಂತ ಗೈಸ್. ಇದಕ್ಕೆ ಇವಳು ನಾನು ನೆಡ್ತಿ ಅನ್ನೋದು. ಯಾವ್ದೋ ಹುಡುಗನ ಜೊತೆ ಮಾತಾಡ್ತಿದ್ಲು, ಬತ್ತಿದಂಗೆ ಆಫ್ ಮಾಡ್ಬಿಟ್ಲು. ಯಾಕ್ಲ ಮುಂಕಾಬಿಟ್ಟೆ ಲಾಲಿ ಜಿನಳಿ ಅಂತ. ಅಲ್ಲ ನಿನ್ನೆ ಜಿನ್ನಳಿ ಅಂತನಲ್ಲ. ರಬ್ಬಿಸ್ಕೊಂಡಿದ್ದಾಗಳ ಮುಖ ತುಂಬಾ ಏನ್ ಮಾಡಕ್ಕೆ ಗೊತ್ತಿಲ್ಲ ನಂಗೆ. ಏನ್ ಮಾಡಕ್ಲಾ ಈ ಬದಿದೆ ಅಂತ ರಕ್ತ ಆಗ್ಬಿಟ್ಟ. ಏನ್ ಮಾಡಕ್ಕೆ ಏನ್ ನೋಡಿ ಇಲ್ಲಿ ಬೆಲ್ಟ್ ಹಾಕೋನಿ ಅಷ್ಟೇ. ವಿನಯ್ ಇಲ್ಲ ನಿಂಗೆ ಗುಳ್ಳೆ ಕೊಬ್ರ ಅಂತ ಮೆಸೇಜ್ ಆಗ್ತಾರೆ ಕಡೆ ಕಮೆಂಟ್ ಅಲ್ಲೆಲ್ಲ. ಯಾರು ಥ್ಯಾಂಕ್ ಯು ಅಂತ ಕಳಿಸ್ತಾವ್ರ. ಕಳಿಸ ಈಗ ಕಳಿಸ್ತಾ ಥ್ಯಾಂಕ್ ಯು ಅಂತ ಹಾಕ್ಲಾರ್ದ. ಪೂರ ಬ್ಲಾಸ್ಟ್ ಆಗ್ಬೇಕು ಹೇಳಿ ಅನ್ಬೇಕು. ತಿರ್ಗ ಹಂಗೆ ಆಗ್ತಾರ ಕಳ ತಿರ್ತಿರಕ್ ಹಂಗೆ ಕಳಿಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಕಳಿಸ್ತಾರೆ ಸುಮ್ಮನೆ. ಮಕ್ಕಳು ಕೆಲಸ ಇಲ್ಲ, ನಿಮ್ಗೂ ಕೆಲಸ ಗುಳ್ಳೆ ಕೊಬ್ರ ಹುಡ್ಕೊಬಿಟ್ನಲ್ಲ. ಎಂತ ಹೆಸರು ಬತ್ಲಲ್ಲ ಬ್ಲಾಕ್ ಕೋಬ್ರಾ. ಅಟ್ಲೀಸ್ಟ್ ಕೇಳಕ್ ಚೆನ್ನಾಗದೆ ಕಳ ವಿನಯ್. ನಿಜ ಮಚ. ನಾಮಕರಣ ಮಾಡ್ಸ್ಕೊಬಿಡ ನಿಮ್ ಡ್ಯಾಡಿ ಕೈಲಿ. ಏನಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗುಳ್ಳೆ ಕೊಬ್ರ ಅಂತ. ಜಿನಳಿ ಪನ್ನಳಿ ವಿನಯ್ ಯಾವ್ದು ಬೇಡ. ಕೈದ ಮುರದಿ ಬಿಸಿ ನೋಡಿ ಅವ್ನ್ ಮಾತಾಡೋದು ಸೀರಿಯಸ್ ಆಗಿ. ನಾನು ಜಿನಳಿನೂ ವಿನಯ್ನು ಅದೇ ಮಾತಾಡ್ಕೊಳ್ಳೋದು ಅನ್ಕೊಳ್ಳಿ. ವಿಜಿ ಮಾತಾಡೋದು ನೋಡು ಒಳ್ಳೆ ಚಿಕ್ಕ ಐಕ್ಳು ಮಾತಾಡಂಗ್ ಮಾತಾಡ್ತಾನೆ. ಕಟಿಂಗ್ ನೋಡೋದು ಕಟಿಂಗ್ ಹೆಂಗಿದ್ದು. ಕಟಿಂಗ್ ಕಾಸು ಬಿಡೋಲ್ಲ. ಗಂಡ ಐಕ್ಳು ಕಟಿಂಗ್ ಮಾಡ್ಸ್ಕೊಂಡ್ ಕಾಸು ಕಟಿಂಗ್ ಕಾಸು. ಗೈಸ್ ನಂದು ವಿಜಿದು ಫ್ರೆಂಡ್ಶಿಪ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಕೇಳ್ತಿದ್ರಲ್ಲ, ಅದೊಂದು ಬ್ಲಾಗ್ ಮಾಡ್ಬೇಕಂತ ಆಸೆ. ಬ್ಲಾಗ್ ಮಾಡ್ತೀನಿ. ಲೋಪರ್ ನನ್ ಮಗ ಇದ್ರೇನೆ ಗೈಸ್ ನಮ್ ಇದ್ದವ್ರಾಗ. ನಮ್ ಜಿನಳಿ ಹೊಸಿ ಇರ್ಬೇಕು. ನಮ್ ಜಿನಳಿನ ವಿನಯ್ ಜಿನಳಿ ಹತ್ರ ಉಪ್ಪಿನಕಾಯಿ ತರ ನಿಂಚ್ಕೊಳ. ನಾವಿಬ್ರು ಊಟ ಇದ್ದಂಗ, ನೀನು ಉಪ್ಪಿನಕಾಯಿ ಇದ್ದಂಗೆ. ಇದ್ರು ನಡೀತೆ ಇಲ್ದೇ ಇದ್ರು ನಡೀತಾರೆ. ನಾವು ಚೆನ್ನಾಗಿ ಕೈ ತೊಳೆದ್ಬಿಟ್ಟು ಲಾಸ್ಟ್ ಅಲ್ಲಿ ಎಲ ಪಲ ಎಲ ಮುದ್ರಿ ತೂದೇಸಿದೆ ನಿನ್ನ ಜಿನಳೆ. ಮಾತೇ ಇಲ್ಲ ಕಡೆ ಜಿನಳಿಗ ನೋಡಲಿ. ಗುಳ್ಳೆ ಕೋಬ್ರ ಮಂಕಾಗೋಯ್ತಲ್ಲಪ್ಪ ನೈಟ್ ಆನ್ ನೈಟು. ಗುಳ್ಳೆ ಕೋಬ್ರ ಮಂಕಾಗೋಯ್ತು ನೈಟ್ ಆನ್ ನೈಟು. ತೋರ್ಸ ಮಗ ತೋರ್ಸ ಆಯ್ತು. ಸೀರಿಯಸ್ ಆಗಿ ನನ್ನ ಮಗನ ಹಿಂಗ್ ಉರ್ಸೋದ್ರೆ ಅವ್ನು ಉರ್ಸೋದಕ್ಕೆ ಬರಲ್ಲ ಕಳ. ಅವ್ನು ಬರೋದೇ ಬೇಡ ಅನ್ಬಿಟ್ಟೆ ನಾವು ಉರ್ಸ್ತಾ ಇರೋದು. ಇಲ್ಲ ಗುಳ್ಳೆ ಕೊಬ್ರ ಚಿನ್ನು 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 ಸೂಟೆ ಆಗಲ್ಲ ಇರಪ್ಪ ಹಂಗ. ಗುಳ್ಳೆ ಕೊಬ್ರನ ಫಿಕ್ಸ್. ವಿನಯ್ 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 ಅಂತಲ್ಲ ವಿನಯ್ ಗುಳ್ಳೆ ಕೊಬ್ರ ಜಿನ್ನಹಳ್ಳಿ ಮನಹಳ್ಳಿ ಆರೋಳಿ. ಕತೆದ ಮುದವಿ ಮೇಕೆ. ಆಮೇಲೆ ಗೈಸ್ ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾದ ವಿಷಯ ಏನು ಅಂದ್ರೆ, ನಾನು ಕಂಟೆಂಟ್ ಇಟ್ಕೊಂಡ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಯ್ತಾ ಅಂದ್ರೆ ಚಾಲೆಂಜ್ ವಿಡಿಯೋಗಳು ಏನಾದ್ರು ಕಂಟೆಂಟ್ ಇಟ್ಕೊಂಡ್ ಮಾಡೋದು, ಇಗ್ನೋರಿಂಗ್ ಶಶಿಕಲಾ, ಇಗ್ನೋರಿಂಗ್ ಆಮೇಲೆ ಒನ್ ಡೇ ವಿತ್ ವಿಜಿ, ಒನ್ ಡೇ ವಿತ್ ಅಪ್ಪಾಜಣ, ಈ ತರ ಕಂಟೆಂಟ್ ಇಟ್ಕೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಇಲ್ಲ ನಾವು ನಾರ್ಮಲ್ ಆಗಿ ನಾನು ವಿಜಿ, ಜಿನ್ನಳಿ, ಅಪ್ಪಾಜಣ, ನಮ್ಮ ಅಪ್ಪ ಅಮ್ಮ ಇವೆಲ್ಲ ಕಾಮಿಡಿ ಇರ್ತಾವಲ್ಲ ಎಲ್ಲ ಮಿಕ್ಸ್ ಆಗಿ ಈ ತರ ವಿಡಿಯೋ ಇಷ್ಟ ಆಯ್ತದ ನಿಮ್ಗೆ? ಇಲ್ಲ ಚಾಲೆಂಜ್ ವಿಡಿಯೋಸ್ ಈ ತರ ಜಾಸ್ತಿ ಮಾಡಿದ್ರೆ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ. ನನಗೆ ಜಾಸ್ತಿ ಚಾಲೆಂಜ್ ವಿಡಿಯೋಸ್ಗಿಂತ ಚಾಲೆಂಜ್ ವಿಡಿಯೋಸ್ ಅಲ್ಲಿ ನಾವು ಅಷ್ಟು ಎಂಟರ್ಟೈನ್ಮೆಂಟ್ ಕೊಡಕ್ಕಾಗಲ್ಲ. ಈ ತರ ನಾರ್ಮಲ್ ಆಗಿ ಮಾತಾಡ್ತೀವಲ್ಲ ಇದೆಲ್ಲ ನ್ಯಾಚುರಲ್ ಆಗಿರುತ್ತೆ. ಅಂದ್ರೆ ನೀವು ಯಾವಾಗಲೂ ಚಾಲೆಂಜ್ ವಿಡಿಯೋಸ್ ಟ್ರೈ ಮಾಡಕ್ ಹೋಗಲ್ಲ, ಯೂಟ್ಯೂಬ್ಗೋಸ್ಕರ ಟ್ರೈ ಮಾಡ್ತೀವಿ ನಾವು. ನಾರ್ಮಲ್ ಆಗಿ ನೀವ್ ಯಾರು ಚಾಲೆಂಜ್ ವಿಡಿಯೋ ಟ್ರೈ ಮಾಡಕ್ ಹೋಗಲ್ಲ. ನಾವ್ ಹಿಂಗ್ ಕಾಮಿಡಿ ಮಾಡ್ತೀವಲ್ಲ ಅದು ನಿಮ್ ಲೈಫಲ್ಲೂ ಆಯ್ತಾ ಇರ್ತದೆ. ಅಂದ್ರೆ ಫ್ರೆಂಡ್ಸ್ ಜೊತೆ ಇದ್ದಾಗ ನೀವು ಕಾಮಿಡಿ ಮಾಡ್ತಾ ಇರ್ತೀರಿ, ಹಿಂಗಿರುತ್ತೆ. ನಿಮ್ಗೆ ಯಾವ ತರ ಇಷ್ಟ ಆಯ್ತೆ ಹೊಸಿ ಹೇಳಿ, ನಾನು ಅದೇ ತರ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ಮತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೇನಾದ್ರು ಈ ಲೋಪರ್ ನನ್ನ ಮಕ್ಕಳು ಅಂಟ್ಕೊಂಡ್ರೆ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿರೋ ನಾನು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು. ಮೇಲೆ ಲವ್ ಯು ಜಾಸ್ತಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಟಾಟಾ, ಬೈ ಬಾಯ್.